ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೊತ್ತಿರಬೇಕು, ನಿನ್ನೆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ದೊಡ್ಡ ಅನಾಹುತನ ನಡೆದೋಯ್ತು. 7 ಕೋಟಿ 11 ಲಕ್ಷ ಕೇವಲ 7 ನಿಮಿಷದಲ್ಲಿ ಲಪ್ಟಾಯಿಸ್ಕೊಂಡು ಕಳ್ಳರು ಎಸ್ಕೇಪ್ ಕೂಡ ಆದ್ರು. ಯಾರಿಗೂ ಕೂಡ ಒಂದು ಸಣ್ಣ ಇನ್ಫಾರ್ಮೇಶನ್ ಸಿಗದೇನೆ ಕೂಡ ಬೆಂಗಳೂರಿನ ದಾಟಿ 1 ಅವರ್ ಅಲ್ಲೇ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಇವತ್ತು ಆಂಧ್ರದ ಚಿತ್ತೂರಿನಲ್ಲಿ ಕೂಡ ಇಬ್ರು ಗಾಡಿ ಸಮೇತ, ಅಂದ್ರೆ ಇನೋವಾ ಕಾರಿನ ಸಮೇತ ಸಿಕ್ಕಿದ್ದಾರೆ. ಬಟ್ ಅಮೌಂಟ್ ಸಿಕ್ಕಿಲ್ಲ. ಇನ್ ಮಿಕ್ದವರು ಅಮೌಂಟ್ ನ ಬೇರೆ ಕಡೆ ಎಸ್ಕೇಪ್ ಮಾಡಿ ಶಿಫ್ಟ್ ಮಾಡಿದ್ದಾರೆ. ಬನ್ನಿ, ಏನಾಯ್ತು ಏನ್ ಎತ್ತ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ಕೂಡ ತಿಳಿಸ್ಕೊಡ್ತೀನಿ ನಮಗೆ ಗೊತ್ತಿರೋ ಮಾಹಿತಿನ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ. ಎವ್ರಿ ಡೇ ಇದೇ ತರ ವಾಚ್ ಮಾಡಬಹುದು. ಬನ್ನಿ ಸ್ನೇಹಿತರ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ಮಧ್ಯಾಹ್ನ ಗೊತ್ತಿರ್ಬೇಕು, ಮಠ ಮಧ್ಯಾಹ್ನ ಆಲ್ಮೋಸ್ಟ್ 1 ಗಂಟೆ ಸಮಥಿಂಗ್ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಈ ತರ ಒಂದು ಅನಾಹುತ ನಡೆದೋಗಿದೆ. ಅವ್ರು ಎಷ್ಟು ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಇದನ್ನ ಎಲ್ಲ ತಿಳ್ಕೊಂಡೆ ಮುಂಚೆನೆ ಅಟ್ಯಾಕ್ ಮಾಡಿದ್ದಾರೆ ಅವ್ರನ್ನ. ಆ ಇನೋವಾ ಕಾರಲ್ಲಿ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂತ ಬೋರ್ಡ್ ಹಾಕೊಂಡ್ ಬಂದಾರೆ. ಯಾಕಂದ್ರೆ ಯಾರೇ ಒಂದು ಪಬ್ಲಿಕ್ಸ್ ಬಂದ್ರು ಅವ್ರ ಹತ್ರ ಹೋಗ್ಬಾರ್ದು, ಕೇಳಬಾರ್ದು ಏನು ಅಂತವ. ಅದೆಲ್ಲ ಒಂದು ಮುಂಚೆನೆ ಒಂದು ಅವರು ಮಾಹಿತಿನ ಕಲೆಕ್ಟ್ ಮಾಡಿ ಈ ತರ ಒಂದು ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಅವರೆಲ್ಲ ಒಂದು ಡ್ರೆಸ್ ಕೋಡ್ ಆಗಿ ಬಂದಿದ್ದಾರೆ. ಯಾವ್ದೋ ಒಂದು ಸೆಕ್ಯೂರಿಟಿ ಕೋಡ್ ತರ ಡ್ರೆಸ್ ಆಗಿ, ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ನಾವು ಅನ್ನೋ ರೀತಿ ಬಂದಾರೆ. ಯಾರಿಗೂ ಡೌಟ್ ಬರಬಾರ್ದು. ಅಲ್ಲಿರ್ತಕ್ಕಂಥ ಗಾಡಿಲಿ ಸೆಕ್ಯೂರಿಟಿ ಇದಾರಲ್ಲ, ಡ್ರೈವರ್ಸ್, ಅವ್ರಿಗೂ ಡೌಟ್ ಬರಬಾರ್ದು. ಪಬ್ಲಿಕ್ಸ್ ಅಲ್ಲಿ ಏನ್ ಹೋಗ್ತಾರಲ್ಲ ಜನಗೂ ಡೌಟ್ ಬರಬಾರ್ದು. ಹಂಗಾಗಿ ಯಾರು ಅಲ್ಲಿ ಹೋಗಿ ಕೇಳಕ್ ಹೋಗಿಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ಬರೋರೆಲ್ಲ ಅವ್ರ ಪಾಡಿಗೆ ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಯಾರು ಗಾಡಿ ನಿಲ್ಸಿ ಹೋಗಿ ಅಲ್ಲಿ ಇದ್ ಮಾಡಿಲ್ಲ. ಯಾಕೆಂದ್ರೆ ಅವ್ರ ಹತ್ರ ತುಂಬಾ ವೆಫೆನ್ಸ್ ಇದೆ ಅಂತೆ, ಬಂದೂಕ್ ಹಿಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ಭಯ ಆಗಿದೆ. ಇಲ್ಲಿ ಗಾಡಿಯಲ್ಲಿ ಇದ್ದರು 4 ಜನ. ಬಟ್ ಅವ್ರ ಹತ್ರ ಇಬ್ಬರ ಹತ್ರ ಬಂದೂಕ್ ಇರುತ್ತೆ, ಡ್ರೈವರ್ ಇರ್ತಾರೆ. ಬಟ್ ಹೆಂಗೆ ಇದು ಆಯ್ತು ಅಂತಾನೆ ಒಂದು ದೊಡ್ಡ ಎಲ್ಲರೂ ಕನ್ಫ್ಯೂಷನ್. ಗೊತ್ತಿರ್ಬೇಕು, ಅಮೌಂಟ್ ಇರ್ತಕ್ಕಂಥ ಜಾಗದಲ್ಲಿ ಸೀಕ್ರೆಟ್ ಲಾಕರ್ ಇದೆ. ಒಂದು 2 ಲಾಕರ್ ಬರುತ್ತೆ. ಒಂದು ಎಂಟ್ರಿ ಲಾಕರ್, ಅದ್ರೊಳಗಡೆ ಇನ್ನೊಂದು ಅಮೌಂಟ್ ಇರೋದ್ರಲ್ಲಿ ಸೀಕ್ರೆಟ್ ಲಾಕರ್. ಆ ಕೋಡ್ ಇರುತ್ತೆ, ಕೋಡ್ ಲಾಕ್ ಮಾಡಿರ್ತಾರೆ. ಆ ಕೋಡ್ ಬಂದ್ಬಿಟ್ಟು ಸೆಕ್ಯೂರಿಟಿ ಮಾತ್ರನೇ ಗೊತ್ತು, ಬೇರೆ ಯಾರಿಗೂ ಗೊತ್ತಿರಲ್ಲ. ಬಟ್ ಇಲ್ಲಿ ನೋಡಿದ್ರೆ ಸೆಕ್ಯೂರಿಟಿ ಪಿನ್ ನಂಬರ್ ಹೆಂಗ್ ಹೇಳಿದ್ರು ಅವ್ರಿಗೆ? ಹೆಂಗ್ ಇದೆಲ್ಲ ಓಪನ್ ಆಯ್ತು? ಮತ್ತೆ ಡ್ರೈವರ್ ಹತ್ರ ಸೈರನ್ ಆರನ್ ಇರುತ್ತೆ, ಆ ಸೈರನ್ ಕೂಡ ಹೊಡೆದಿಲ್ಲ ಆರನ್ ಅವರು. ಇದೆಲ್ಲ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ಇಲ್ಲಿ ಏನಾದ್ರು ಇವ್ರು ಕೂಡ ಇನ್ವಾಲ್ವ್ ಆಗಿದಾರ ಅನ್ನೋ ಒಂದು ತುಂಬಾ ಡೌಟ್ ಬರ್ತಾ ಇದೆ ಎಲ್ರಿಗೂ ಇವಾಗ. ಇದು ಅದೇ ತರನೇ ಗೊತ್ತಾಗ್ತಾ ಇರೋದು. ಸೆಕ್ಯೂರಿಟಿ ಒಂದು ಆರಾಮ್ ಕೂಡ ಮಾಡಿಲ್ಲ, ಪಿನ್ ಅವರಿಗೆ ಕಳ್ರಿಗೆ ಹೆಂಗ್ ಗೊತ್ತಿರುತ್ತೆ? ಒಂದು ಸೀಕ್ರೆಟ್ ಲಾಕರ್ ಅಲ್ಲಿ ಅಮೌಂಟ್ ಇಕ್ಕಿರ್ತದೋ, ಸೀಕ್ರೆಟ್ ನಂಬರ್ ಎಲ್ಲ ಹೆಂಗ್ ಗೊತ್ತಾಗುತ್ತೆ? ಇವರೆಲ್ಲ ಹೋಗಿ ತೋರಿಸಿ ಓಪನ್ ಮಾಡಿ ಕೊಟ್ರೆ ಅಲ್ವಾ ತಕೊಂಡು ಹೋಗಕ್ಕಾಗೋದು? ಇದು ಕೂಡ ಹಂಗೆ ಆಗಿದೆ ನಿನ್ನೆ. ಇಬ್ರು ಗನ್ ಮ್ಯಾನ್ ಇದ್ರು ಕೂಡ ಯಾವ್ದೇ ತರ ಒಂದು ಫೈರ್ ಕೂಡ ಆಗಿಲ್ಲ, ಏನೇ ಒಂದು ಚಿಕ್ಕ ಏಟ್ ಕೂಡ ಯಾರಿಗೂ ಆಗಿಲ್ಲ. ಬಂದಾರೆ, ಸಸ್ಪೆನ್ಸ್ ಆಗಿ ಎಲ್ಲ ಕಿತ್ಕೊಂಡಾರೆ, ಅಮೌಂಟ್ ಎತ್ಕೊಂಡು ಹೋಗಿದ್ದಾರೆ. ಬಟ್ ಇದು 1 ಅವರ್ ಆದ್ರೂ ಈ ವಿಚಾರ ಯಾರಿಗೂ ಆಚೆ ಕಡೆ ಬಂದಿಲ್ಲ. ಬಿಕಾಸ್ ಇದು ಕಾರಣ ಅವ್ರನ್ನೆಲ್ಲ ಇನ್ನೊಂದು ಕಾರಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನ್ ಸೆಕ್ಯೂರಿಟಿ ಇದ್ರು, ಡ್ರೈವರ್ ಇದ್ರು, ಅವ್ರನ್ನೆಲ್ಲ ಮೊಬೈಲ್ ಕಿತ್ಕೊಂಡು ಇನ್ನೊಂದ್ ಕಾರಲ್ಲಿ ಕೂರಿಸ್ಕೊಂಡ್ಬಿಟ್ಟಾರೆ. 1 ಅವರ್ ವರ್ಗು ಇವ್ರಿಗೆ ಇನ್ಫಾರ್ಮೇಶನ್ ಅಲ್ಲೂ ಹೊರಗಡೆ ಹೋಗಕ್ ಆಗಿಲ್ಲ. 1 ಅವರ್ ಆದ್ಮೇಲೆ ಅವ್ರ ಯಾರು ಇನೋವಾ ಕಾರ್ ಹೋದ್ವಲ್ಲ, ಬೆಂಗಳೂರು ದಾಟಿದ್ಮೇಲೆ ಈ ತರ ನಾವು ಬೆಂಗಳೂರು ದಾಟಿದೀವಿ ಅಂತ ಒಂದು ಇನ್ಫಾರ್ಮೇಶನ್ ಇವ್ರಿಗೆ ಬಂದ ಮೇಲೆ ಇನ್ನೊಂದ್ ಗಾಡಿ ಅವ್ರಿಗೆ, ಆಮೇಲೆ ಸೆಕ್ಯೂರಿಟಿಗಳನ್ನ ಬಿಟ್ಟಿರದೆ ಅವ್ರ ಮೊಬೈಲ್ ಕೊಟ್ಟು. ಆಮೇಲೆ ಇವರು ಅಲ್ಲಿಂದ ಬ್ಯಾಂಕಿಗೆ ಇನ್ಫಾರ್ಮೇಶನ್ ಮಾಡಿ ಕಂಪ್ಲೇಂಟ್ ಕೊಟ್ಟು, ಅಲ್ಲಿಂದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋಗಿ, ಅವ್ರು ಇಲ್ಲಿ ಸ್ಪಾಟಿಗೆ ಬಂದು ಎಲ್ಲ ಮಾಜರ್ ಮಾಡಿ ಫುಲ್ ಎಲ್ಲ ಬೆಂಗಳೂರೆಲ್ಲ ಅಲರ್ಟ್ ಮಾಡೋ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ 2 ಅವರ್ಸ್ ಆಗೋಗ್ಬಿಡ್ತು. 2 ಅವರ್ಸ್ ಅಲ್ಲಿ ಬೆಂಗಳೂರು ದಾಟೆ ಹೋಗ್ಬಿಟ್ಟಿದ್ದಾರೆ ಅವ್ರು ಆಲ್ಮೋಸ್ಟ್. 1 ಅವರ್ ಸಾಕು, ಸಿಲ್ಕ್ ಬೋರ್ಡ್ ಇಂದ ಹೊಸಕೋಟೆ ದಾಟಕ್ 1 ಅವರ್ ಸಾಕು. ಅಲ್ಲಿಂದ 1 ಅವರ್ ಆ ಕಡೆ ಹತ್ರ ಆಂಧ್ರ ಬಾರ್ಡರ್, ಆಂಧ್ರನೇ ರೀಚ್ ಆಗ್ಬಿಟ್ಟಿರ್ತಾರೆ. ಇವರು ಬೆಂಗಳೂರು ಮಾತ್ರ ಅಲರ್ಟ್ ಮಾಡ್ಬಿಟ್ರು. ಬಟ್ ಅಷ್ಟೊತ್ತಿಗೆ ಇವರೆಲ್ಲ ಬೆಂಗಳೂರಿನಲ್ಲಿ ಕರ್ನಾಟಕನೇ ಬಿಟ್ಟು ಆಚೆ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ, ಪಕ್ಕಾ ಪ್ರೀ ಪ್ಲಾನ್ ಮಾಡಿರೋದು ಇದು 100%. ಇವತ್ತು ಆಂಧ್ರದ ಚಿತ್ತೂರಲ್ಲಿ ಇದು ವ್ಯಾನ್ ಸಿಕ್ಕಿದೆ, ಇಬ್ರು ಕಳ್ಳರು ಸಮೇತವ. ಅಂದ್ರೆ ಲೆಕ್ಕ ಹಾಕಿ ಯಾವ್ಯಾವ ತರ ಎಲ್ಲೆಲ್ಲಿ ಎಸ್ಕೇಪ್ ಆಗಿದ್ದಾರೆ ಇವರು ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಯಾವ್ದೋ ಒಂದು ದೊಡ್ಡ ಗ್ಯಾಂಗೇ ಇರ್ಬೇಕಿದು. ಇವರೆಲ್ಲ ನಾರ್ಮಲಿ ಕಳ್ಳರಲ್ಲ, ಇವರು ದೊಡ್ಡ ದೊಡ್ಡ ಸ್ಮಗ್ಲರ್ಸ್ ಇರ್ತಾರಲ್ಲ, ಗ್ಯಾಂಗ್ ವಾರ್ಗಳು ಅಂತಾರೆ ಮಾಡಿರೋದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಈ ತರ ಅಷ್ಟೇ ಎಲ್ಲ ಸೇಫ್ಟಿ ಮಾಡ್ಕೊಂಬಂದ್ ಮಾಡಿದ್ದಾರೆ ಅಂದ್ರೆ ಪ್ರೀ ಪ್ಲಾನ್ ಮಾಡಿ ತುಂಬಾ ದಿವಸದಿಂದ ಮಾಡಿರೋದು ಇದು. 100% ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದಾಗೆ ಆಲ್ಮೋಸ್ಟ್ ಅಲ್ಲಿ ಆಯ್ತು 36 ಅವರ್ ಕಂಪ್ಲೀಟ್ ಆಯ್ತು. ಇನ್ನೂ ಕೂಡ ಕಳ್ಳರು ಸಿಕ್ಕಿಲ್ಲ, ಅಮೌಂಟ್ ಕೂಡ ಸಿಕ್ಕಿಲ್ಲ. ಸಿಗ್ತಾರೆ, ಎಲ್ಲೂ ಹೋಗಕ್ ಚಾನ್ಸ್ ಇಲ್ಲ. ಅವ್ರೇನು ನಮ್ ರಾಜ್ಯ ಬಿಟ್ಟು ಹೋಗಿರ್ಬೋದು, ಬಟ್ ದೇಶ ಅಂತ ಬಿಟ್ಟು ಹೋಗಕ್ಕೆ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಗೊತ್ತಿರ್ಬೇಕು, ದೇಶ ಬಿಟ್ಟು ಹೋಗ್ಬೇಕು ಅಂದ್ರೆ ಸಿಕ್ಕಾಬಟ್ಟೆ ರೂಲ್ಸ್ ಇರುತ್ತೆ, ಅದಕ್ಕೆ ಆದ ಎಲ್ಲ ಸ್ಮಾರ್ಟ್ ಮಾರ್ಜ್ ಇರುತ್ತೆ, ಅವ್ರ ಹತ್ರ ಲಗೇಜ್ ಚೆಕಿಂಗ್ ಆಗುತ್ತೆ. ಹಂಗಾಗಿ ದುಡ್ಡು ಎತ್ಕೊಂಡು ದೇಶ ಅಂತ ಬಿಟ್ಟು ಹೋಗಕ್ ಚಾನ್ಸೇ ಇಲ್ಲ. ನಮ್ಮ ದೇಶದಲ್ಲೇ ಓಡಾಡ್ಬೋದು ಅಷ್ಟೇ, ಇವರು ಬೇರೆ ಸ್ಟೇಟ್ಗಳು ಚೇಂಜ್ ಮಾಡ್ಬೋದು. 1-2 ದಿನ ತಲೆ ಮರೆಸ್ಕೊಂಡು ಓಡಾಡ್ಬೋದು. ಬಟ್ ಅವರೆಲ್ಲ ಫೋಟೋಗಳು ಎಲ್ಲ ಕಡೆ ತೋರಿಸ್ತಾ ಇದಾರೆ, ನ್ಯೂಸ್ ಅಲ್ಲಿ ಬರ್ತಾ ಇರೋದ್ರಿಂದ ಎಲ್ಲೇ ಹೋಗಕ್ ಆಗಲ್ಲ. ಒಂದಲ್ಲ ಒಂದಿನ, 1-2 ದಿನ ಲೇಟ್ ಆದ್ರೂ 100% ಸಿಕ್ಕಾಕೊಂತಾರೆ. ಏನ್ ತಮಾಷೆ ಮಾತಲ್ಲ. ಒಂದ್ ಲಕ್ಷ 2 ಲಕ್ಷ ಅಲ್ಲ, 7 ಕೋಟಿ 11 ಲಕ್ಷ ದುಡ್ಡು ಅಂದ್ರೆ ಲೆಕ್ಕ ಹಾಕಿ. ಎಷ್ಟು ಜನ ಡೆಪಾಸಿಟ್ ಮಾಡಿರ್ತಾರೆ ಬ್ಯಾಂಕ್ ಅಲ್ಲಿ, ಅವ್ರ ದುಡ್ಡೆಲ್ಲ ಹೊಡ್ಕೊಂಡು ಹೋಗಿದಾರೆ ಅಂದ್ರೆ ಇವ್ರು ತಮಾಷೆನಾ? ಖಂಡಿತ ಯಾರು ಬಿಟ್ಟೇ ಬಿಡಲ್ಲ ಇವ್ರನ್ನ.
ಇವ್ರು ಎಲ್ಲೇ ಹೋದ್ರು ಹಿಡದೆ ಹಿಡಿತಾರೆ. ಒಂದ್ 2 ದಿನ ಲೇಟ್ ಆದ್ರೆ ಸಿಗಾಕೊಂತಾರೆ. ಆದ್ರೂನು ಇವ್ರ ಧೈರ್ಯಕ್ಕೆ ಮೆಚ್ಚಲೇಬೇಕು ನಿಜವಾಗ್ಲೂನು. ಇಷ್ಟು ಮಠ ಮಧ್ಯಾಹ್ನ ಬೆಂಗಳೂರಲ್ಲಿ ಇಂತ ಜನಸಂದಣಿ ಓಡಾಡ್ತಕ್ಕಂತ ಜಾಗದಲ್ಲಿ ಈ ತರ ಬಂದ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಏನಂತ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನೋ ಒಂದ್ ನೈಟ್ ಅಲ್ಲಿ ಯಾವ್ದೋ ಒಂದ್ ಮನೆಗ್ ನುಗ್ಗಿ ಕಳ್ತನ ಮಾಡಕ್ಕೆ ಎಷ್ಟೋ ಜನ ಭಯ ಬೀಳ್ತಾರೆ, ಏನೋ ಒಂದ್ ಮಾಡ್ತಾರೆ. ಅಂತದ್ರಲ್ಲಿ ಇವರು ಇಡೀ ಬೆಂಗಳೂರು ಜನ ಓಡಾಡ್ತಕ್ಕಂತ ಜಾಗದಲ್ಲಿ ಡೇಲೆ ಬಂದ್ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಂದು CMS ವ್ಯಾನ್, ಅಷ್ಟು ಸೆಕ್ಯೂರಿಟಿ ಇರ್ತಕ್ಕಂತ ವ್ಯಾನ್ ನೇ ಅಟ್ಯಾಕ್ ಮಾಡಿ ನಿಜವಾಗ್ಲೂ ಅವ್ರ ಧೈರ್ಯ ಒಂದ್ ಮೆಚ್ಬೇಕಂತ ಹೇಳ್ಬೋದು. ಆದ್ರೂನು ಎಲ್ಲೇ ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಎಷ್ಟ್ ದಿವಸ ಓಡಾಡಕ್ಕಾಗತ್ತೆ? ಒಂದಲ್ಲ 2 ದಿನ ಅಷ್ಟೇನೆ. ಆಚೆ ಬಂದೇ ಬರ್ತಾರೆ, ಸಿಕ್ಕೇ ಸಿಗುತ್ತೆ. ದುಡ್ಡು ಎಷ್ಟ್ ದಿವಸ ಅಂತ ಮುಚ್ಚಿಟ್ಕೊಂಡು ಎಲ್ಲಿ ಇಡಕ್ಕಾಗತ್ತೆ ಇವರು? ಏನ್ ಅಷ್ಟೊಂದ್ 5-6 ಬ್ಯಾಗ್ ಇದೆ, ಅದು ತೋರಿಸಿದ್ರಲ್ವಾ, ಅದು ಒಂದ್ 5-6 ಬ್ಯಾಗ್ ಇದೆ ಅಮೌಂಟ್. ಅದು 7 ಕೋಟಿ ಅಂದ್ರೆ ತಮಾಷೆನ? ಒಂದೊಂದು ಬ್ಯಾಗ್ ಅಲ್ಲಿ 1 ಕೋಟಿ ಅಂದ್ರೆ 7 ಕೋಟಿ, 7 ಬ್ಯಾಗ್ ಆಗುತ್ತೆ. 7 ಬ್ಯಾಗ್ ಹೊತ್ಕೊಂಡು ಇವ್ರು ಇಡೀ ಎಲ್ಲಿ ಸುತ್ತಕ್ಕಾಗತ್ತೆ? ಎಲ್ಲೋ ಒಂದ್ ಜಾಗದಲ್ಲಿ ಅಮೌಂಟ್ ಹೌಚಿಟ್ಟಿದ್ದಾರೆ. ಬಟ್ ಎಷ್ಟ್ ದಿವಸ ತಲೆ ಮರೆಸ್ಕೊಂಡು ಓಡಾಡಕ್ ಆಗಲ್ಲ ಇವರು. ಎಲ್ಲ ಫೋಟೋಗಳು ಎಲ್ಲಾ ಕಡೆ ಇವರು ವೈರಲ್ ಆಗಿದಾವೆ. ಹಂಗಾಗಿ ಸಿಕ್ಕೇ ಸಿಗ್ತಾರೆ. ಒಂದಿಬ್ರು ಸಿಕ್ಕಿರೋದ್ರಿಂದ ಇನ್ ಮಿಕ್ದರ್ ಅವ್ರು ಬಿಸಿ ತಗೊಂಡ್ಬಿಡ್ಸಿದ್ರೆ ಬಾಯಿ ಬಿಟ್ಟೇ ಬಿಡ್ತಾರ ಅವರು. ಹಂಗಾಗಿ ಎಲ್ಲಿದ್ದಾರೆ ಏನು ಎತ್ತ ಅಂತ ಇನ್ನೊಂದ್ 2 ದಿನದಲ್ಲಿ 100% ಎಲ್ಲ ಗೊತ್ತಾಗ್ಬಿಡುತ್ತೆ. ಅಮೌಂಟ್ ಕೂಡ ಆಚೆ ಬರುತ್ತೆ. ಹಂಗಾಗಿ ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಬ್ಯಾಂಕ್ ಅವರು. ಅವರೆಲ್ಲ ಸೆಕ್ಯೂರಿಟಿಗಳನ್ನ ಇರ್ಬೋದು, ಡ್ರೈವರ್ಗಳನ್ನ ಆಗ್ಬೋದು, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ, ಎಲ್ಲಿ ಮಾಡ್ತಾ ಇದಾರೆ, ಎಲ್ಲಿಂದ ಬಂದಿರೋರು, ಆದಷ್ಟು ಇವ್ರನ್ನೆಲ್ಲ ಸ್ವಲ್ಪ ಅಲರ್ಟ್ ಆಗಿ ಇಟ್ಕೋಬೇಕು. ಈಗೆಲ್ಲ ನೋಡಿದ್ರೆ ಆದಷ್ಟು ಬರೀ ಹಿಂದಿಯವ್ರನ್ನ ಇಟ್ಕೊಂಡ್ಬಿಡ್ತಾರೆ ಈ ಗಾಡಿ ವೆಹಿಕಲ್ಸ್ ಗಳಿಗೆಲ್ಲವ. ಎಲ್ಲಿಂದೆಲ್ಲ ಬಂದಿರ್ತಾರೆ, ಏನು ಎತ್ತ ಒಂದು ಗೊತ್ತಾಗಲ್ಲ. ನೋಡಿ ಅವ್ರು ಇರತಕ್ಕಂತ 2 ಗಾಡಿ ಡ್ರೈವರ್ ಎಲ್ಲ ಹಿಂದಿಯವ್ರೇ ಅವರು. ಹಂಗಾಗಿ ಇದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ. ಆದಷ್ಟು ನಮ್ಮ ಕರ್ನಾಟಕದಲ್ಲಿ ಕನ್ನಡದವ್ರನ್ನ ಇಟ್ಕೊಂಡ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, ಇಲ್ಲೇ ನೋಡಿರ್ತಾರೆ ಅಕ್ಕಪಕ್ಕ ಜನಗಳು, ಗೊತ್ತಾಗ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಕಂಡಿಡಿಬಹುದು. ಬಟ್ ಎಲ್ಲಿಂದನೋ ಬಂದಿರ್ತಾರಲ್ವಾ, ಅಂತ ಟೈಮಲ್ಲಿ ಏನಾಗುತ್ತೆ, ತಪ್ಪಿಸ್ಕೊಂಡೋದ್ರೆ ಹಿಡಿಯೋದ್ ಕಷ್ಟ ಸ್ವಲ್ಪ. ಯಾರಿಗೂ ಅಷ್ಟು ಗೊತ್ತು ಏನ್ ಇರಲ್ಲ, ಅವರು ಎಲ್ಲಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲದೆ ಇರೋದು, ಯಾವ್ದೋ ಸ್ಟೇಟ್ ಇಂದ ಬಂದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೋದ್ ಕಷ್ಟ. ಈ ತರ ಪ್ರಾಬ್ಲಮ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಹಂಗಾಗಿ ಆದಷ್ಟು ಇಲ್ಲೇ ಅವ್ರನ್ನ ಡ್ರೈವರ್ಗಳು ಮಾಡ್ಕೊಂಡ್ರೆ ಇಂತ ಯಾವ್ದಕ್ಕೆ ಪೊಲೀಸ್ ವ್ಯಾನ್ಗಳಿಗೆಲ್ಲ ಅಮೌಂಟ್ ಸಾಕ್ಸಕ್ಕಂತ ATM ವೆಹಿಕಲ್ಸ್ಗೆಲ್ಲವ ಸ್ವಲ್ಪ ಏನ್ ಈ ತರ ಪ್ರಾಬ್ಲಮ್ ಆದಾಗ ಇಮಿಡಿಯೇಟ್ ಸಿಗ್ತಾರೆ. ಏನೇ ಒಂದು ಇನ್ಫಾರ್ಮೇಶನ್ ಅದ ಕಲೆಕ್ಟ್ ಮಾಡ್ಬೋದು ಇದ್ರ ಬಗ್ಗೆ. ಬಟ್ ಯಾರನ್ನೋ ತಗೊಂಬಂದ್ ಗೊತ್ತಿಲ್ದಾರ್ನ ಹಾಕೊಂಡು ಈ ತರ ಪ್ರಾಬ್ಲಮ್. ಬಟ್ ಹಂಗ ಇಬ್ರು ಗನ್ ಮ್ಯಾನ್ ಇಟ್ಕೊಂಡೂನು ಕೂಡ ಏನು ಯೂಸ್ ಇಲ್ಲ, ಅದು ಒಂದಾಗಿದೆ. ಸೆಕ್ಯೂರಿಟಿ ಡ್ರೈವರ್ ಹತ್ರ ಅಲಾರಾಮ್ ಸೈರನ್ ಬಟನ್ ಇದೆ, ಅದನ್ನು ಕೂಡ ಬಟನ್ ಆನ್ ಮಾಡಿಲ್ಲ. ಇದೇನು ಅಂತ ಒಟ್ನಲ್ಲಿ ಗೊತ್ತಾಗ್ತಾ ಇಲ್ಲ. ಎದುರಿಸಿದ್ರು ಅವ್ರನ್ನೇನಾರು ಈ ತರ ಏನು ಮಾಡ್ಬೇಡಿ ಅಂತವ, ಏನು ಅಂತ ಅದು ಗೊತ್ತಿಲ್ಲ. ಎಲ್ಲ ಇನ್ವೆಸ್ಟಿಗೇಷನ್ ಆಗ್ಬೇಕು, ಆಮೇಲೆ ಇದ್ರ ಬಗ್ಗೆ ಆಚೆ ಬರುತ್ತೆ ತನಿಖೆ ಆದ್ಮೇಲೆ. ಕಾದ್ ನೋಡೋಣ 1-2 ದಿನ. ಓಕೆ ಸ್ನೇಹಿತರ, ಇದು ಜಸ್ಟ್ ಇವತ್ತು ಮಾತ್ರ ಸಿಕ್ಕಿರ್ತಕ್ಕಂಥ ಮಾಹಿತಿ ಬಗ್ಗೆ ತಿಳಿಸ್ಕೊಟ್ಟೆ. ನಾಳೆನಾರ ಫುಲ್ ಗ್ಯಾಂಗ್ ಎಲ್ಲ ತಗ್ಲಾಕೊಂಡ್ರೆ ಖಂಡಿತ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.